ಈಗ ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಹೆಂಡತಿನ ಕೇಳಿದರೆ ನಿನಗೆ ಗಂಡನ ಬಿಸ್ನೆಸ್ ಬೇಕಾ, ಗಂಡ ಕೊಡುವ ಹಣ ಬೇಕಾ, ಒಡವೆ ಬೇಕಾ, ಸೀರೆ ಬೇಕಾ, ಇದೆಲ್ಲ ಕೊಟ್ಟು ಗಂಡ ದೂರ ಇರ್ತಾನೆ ಇನ್ನೊಬ್ಬರ ಜೊತೆಯಲ್ಲಿ. ಎಷ್ಟು ಜನ ಹೆಂಡ್ತಿರು ಒಪ್ಕೊಳ್ತೀರಾ? ಎಲ್ಲ ಹೆಂಡ್ತಿರು ಹೇಳ್ತಾರೆ, ನನ್ನ ಗಂಡ ನನಗೆ ಏನು ಕೊಡದೇ ಇದ್ದರೂ ಪರವಾಗಿಲ್ಲ, ಗಂಡ ಬೇಕು, ನನ್ನ ಗಂಡ ನನ್ನ ಜೊತೆಗಿರ್ಬೇಕು ಅಷ್ಟೇ. ದೇವ್ರು ಬಯಸೋದೇನು ಗೊತ್ತಾ? ನಾವು ಕೊಡುವ ಹಣ, ಕ್ಯಾಂಡ್ಲ್, ಏನೇನು ಕೊಡ್ತಿರೋ ದೇವರಿಗೆ ಅಂತ ಕೊಡ್ತಿರಲ್ವ ಕೆಲವರು. ಇದು ಯಾವ ದೇವರು ತಗೊಳ್ಳಲ್ಲ, ದೇವ್ರ ಹೆಸರಲ್ಲಿ ಬರೋ ಮನುಷ್ಯರು ಪಾಕೆಟ್ಗೆ ಹಾಕೊಂಡು ತಿನ್ಕೊಂಡು ಹೋಗ್ತಾರೆ ಅಷ್ಟೇ, ಅವ್ರ ಹೊಟ್ಟೆ ಹೊರ್ಕೊಳ್ತಾರೆ ಅಷ್ಟೇ. ದೇವರಿಗೆ ಇದು ಯಾವುದು ಬೇಕಾಗಿಲ್ಲ. ದೇವ್ರಿಗೆ ಬೇಕಾಗಿರೋದೇನು ಗೊತ್ತಾ? ನಿನ್ನ ಪಾಪ ಜೀವನ ಬಿಟ್ಟುಬಿಡು, ಪಾಪಕ್ಕೆ ವಿಮುಖನಾಗು, ದೇವ್ರ ಕಡೆಗೆ ತಿರುಗು. ನಿನ್ನ ಆತ್ಮ ಬೇಕು, ನಿನ್ನ ಪರಿಶುದ್ಧವಾದ ಹೃದಯ ಬೇಕು, ಯೇಸುವಿನ ರಕ್ತದಿಂದ ತೊಳ್ಕೊಂಡಿರ್ತಕ್ಕಂಥ ಒಂದು ಪರಿಶುದ್ಧವಾದ ಹೃದಯ ಬೇಕು, ಪರಿಶುದ್ಧವಾದ ಜೀವನ ಬೇಕು, ವಿಶ್ವಾಸದ ಜೀವನ ಬೇಕು. ನಾಟಕದ ಜೀವನ ಅಲ್ಲ, ವಿಶ್ವಾಸಿ ಥರ ನಾವು ಇರ್ತೀವಿ, ಅದೆಲ್ಲ ಬೇಕಾಗಿರೋದು. ವಿಶ್ವಾಸದ ಒಂದು ಜೀವನ ಬೇಕು. ಎ ಟ್ರೂ ಜೆನ್ಯೂನ್ ಲೈಫ್ ಆಫ್ ಫೇತ್, ಒಂದು ನಿಜವಾದಂಥ ಒಂದು ವಿಶ್ವಾಸದ ಜೀವನ ಬೇಕು. ಅದನ್ನು ದೇವರು ಬಯಸ್ತಾ ಇದ್ದಾರೆ ನಮ್ಮಿಂದ. ಅದು ಯಾವುದು ಗೊತ್ತಾ? ಪುತ್ರನ ಅನ್ಯೋನ್ಯತೆಯಲ್ಲಿ ಜೀವಿಸುವ ಜೀವನ, ದ ಲೈಫ್ ಇನ್ ಫೆಲೋಶಿಪ್ ವಿತ್ ಜೀಸಸ್. ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವ ಜೀವನ. ಸಂಡೇ ಕ್ರಿಶ್ಚಿಯನ್ಸ್ ಥರ ಚರ್ಚಿಗೆ ಹೋಗಿ ಬರೋ ಜೀವನ ಅಲ್ಲ, ಅದೊಂದು ರಿಲಿಜಿಯಸ್ ಲೈಫ್ ಆಯಿತು, ಒಂದು ಧಾರ್ಮಿಕ ಜೀವನ, ಒಂದು ಸಾಂಪ್ರದಾಯಿಕ ಜೀವನ. ಅದು ಅವರವರ ಸಭೆಗಳಲ್ಲಿ ಅವರವ್ರು ಮಾಡ್ತಾರೆ, ಅವರವ್ರ ನಿಯಮದ ಪ್ರಕಾರ ಮಾಡ್ತಾರೆ. ಅದಕ್ಕೇನು ವಿಶ್ವಾಸ ಬೇಕಂತೇನಿಲ್ಲ. ಆ ಧರ್ಮದ ಆಚಾರ ವಿಚಾರಗಳು ನಮಗೆ ಗೊತ್ತಿದ್ದರೆ ಸಾಕು, ಅದ್ರ ಪ್ರಕಾರ ಬದುಕ್ತೀವಿ. ಆದರೆ ಈ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸುವ ಜೀವನ ಇದೆಯಲ್ಲ, ಇಟ್ ಈಸ್ ಬಿಯಾಂಡ್ ಎವ್ರಿಥಿಂಗ್. ಇದು ಯಾವುದು ಧರ್ಮ ಇಲ್ಲ, ಧರ್ಮಶಾಸ್ತ್ರ ಇಲ್ಲ, ಆಚಾರ ವಿಚಾರಗಳಿಲ್ಲ, ಇಟ್ಸ್ ಬಿಯಾಂಡ್, ಅದಕ್ಕೆಲ್ಲ ಮೀರಿದ್ದು. ಅದರಿಂದ ದೇವರು ನಮಗೆ ವಿಶ್ವಾಸವನ್ನು ಕೊಟ್ಟಿರ್ತಕ್ಕಂಥ ಒಂದು ಉದ್ದೇಶ ಏನು ಅಂದರೆ ಟು ಪ್ಲೀಸ್ ಗಾಡ್, ಅವರನ್ನು ಮೆಚ್ಚಿಸಲಿಕ್ಕೆ, ಅವರಿಗೆ ಮೆಚ್ಚುಗೆ ಆಗುವ ಜೀವನ ಜೀವಿಸಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಐ ಕೆನಾಟ್ ಪ್ಲೀಸ್ ಗಾಡ್ ವಿತ್ ಮೈ ಎಬಿಲಿಟಿ, ಐ ನೀಡ್ ಹಿಸ್ ಎಬಿಲಿಟಿ. ದಟ್ ಈಸ್ ವೈ ಹೀ ಗೇವ್ ಮೀ ದ ಫೇತ್. ನನ್ನ ಬಲದಿಂದ ನನಗೆ ದೇವರಿಗೆ ಮೆಚ್ಚುಗೆ ಆಗುವ ಹಾಗೆ ಏನೂ ಬದುಕೋಕ್ಕಾಗಲ್ಲ, ನಾನು ಏನು ಮಾಡಿದರೂ ಆಗಲ್ಲ. ಅದರಿಂದ ದೇವ್ರು ಏನು ಕೊಟ್ಟರು ಗೊತ್ತಾ? ನನಗೆ ಫೇತ್ ಅನ್ನೋದೊಂದು ಗಿಫ್ಟ್ ಆಗಿ ಕೊಟ್ಟರು. ವಿಶ್ವಾಸ ಅನ್ನೋದೊಂದು ವರ, ನಾವು ಹೋಗಿ ಎಲ್ಲ ಸಂಪಾದನೆ ಮಾಡೋದಲ್ಲ, ಇಟ್ಸ್ ಎ ಗಿಫ್ಟ್. ಆಯಿತಾ? ಯೇಸು ಕ್ರಿಸ್ತರಿಂದ ಬರುವಂಥದ್ದು, ನಾವು ಅದನ್ನೇ ರಿಸೀವ್ ಮಾಡಿದ್ವಿ ಅಷ್ಟೇ. ಈಗ ನಾನು ನಿಮಗೇನೋ ಒಂದು ಗಿಫ್ಟ್ ತಗೊಳ್ಳಿ ಅಂತ ಕೊಟ್ಟೆ, ಜಸ್ಟ್ ನೀವು ಅದನ್ನು ಆಕ್ಸೆಪ್ಟ್ ಮಾಡಿದ್ರಿ ಅಷ್ಟೇ. ಈ ಫೇತ್ ಅನ್ನೋದು ಅದೇ ಥರನೇ, ದೇವರು ನಮಗೆ ಕೊಡ್ತಾರೆ, ನಾವು ಅದನ್ನು ಆಕ್ಸೆಪ್ಟ್ ಮಾಡಿದರೆ ನಮಗೆ, ರಿಜೆಕ್ಟ್ ಮಾಡಿದರೆ ಇಲ್ಲ. ಸೊ ಸ್ವೀಕಾರ ಮಾಡಿ ಆದಮೇಲೆ ಆ ವಿಶ್ವಾಸದ ಮುಖಾಂತರ ನಮಗೆ ಏನು ಮಾಡಲಿಕ್ಕಾಗುತ್ತೆ ಕೇಳಿದರೆ, ವಿ ಕ್ಯಾನ್ ಲೀಡ್ ಎ ಲೈಫ್ ಪ್ಲೀಸಿಂಗ್ ಟು ಗಾಡ್.